ನಿನ್ನೆ ಈಡಿದೊಂದು ರಿಪೋರ್ಟ್ ರಿಪೋರ್ಟ್ ಅಲ್ರಿ, ಅದು ಸೀಜ್ ಮಾಡಿರೋದು, ಸೀಜರ್ ರಿಪೋರ್ಟು. ಅದರಲ್ಲಿ ತಮ್ಮ ಬೇಕು ಅಂತ ಪೊಲಿಟಿಕಲ್ ಆಗಿ ಮಾಡ್ತಾ ಇದ್ದಾರೆ. ಇನ್ನು ವಾಟ್ ಈಸ್ ದಿ ಎವಿಡೆನ್ಸ್ ಟು ಶೋ ದಟ್ ದರ್ ಇಸ್ ಎ ಮನಿ ಲಾಂಡ್ರಿಂಗ್ ಆಗಿದೆ ಅನ್ನೋದಕ್ಕೇನಿದೆ ಸರ್? ಅದಕ್ಕೆ ಪೂರಕವಾಗಿ ನೀವು ಮುಖ್ಯಮಂತ್ರಿಗಳು ಮತ್ತು ಅವರ ಏನು ನಿಮ್ಮ ಮನೆಯವರಿಗೆ ಇರ್ಬೋದು, ಇಲ್ಲ ಮಿನಿಸ್ಟ್ರಿಗೆ ಆಗಿರ್ಬೋದು, ವೆನ್ ದಿ ಲೋಕಾಯುಕ್ತ ಈಸ್ ಇನ್ವೆಸ್ಟಿಗೇಟಿಂಗ್ ಆನ್ ಒನ್ ಸೈಡ್, ವಾಟ್ ವಾಸ್ ದ ನೀಡ್ ಟು ಸರ್ವ್ ದಿ ಏನು ಅವ್ರಿಗೆ ನೋಟಿಸ್? ನೋಡಿದ್ದೀರಾ ಇದನ್ನ? ನಟೇಶ್ ಕೋರ್ಟ್ಗೆ ಹೋಗಿದ್ದಾನೆ, ಹೈಕೋರ್ಟ್ಗೆ ಹೋಗಿ ಅವ್ರಿಗೇನಂತ ಹೇಳಿದ್ದಾರೆ ಅಂತ ಗೊತ್ತಿದೇನಪ್ಪ ನಿಮಗೆ? ಅಬ್ಸರ್ವೇಷನ್ ಹೈಕೋರ್ಟ್ನವ್ರು ಮಾಡಿರೋದು ನೋಡಿದ್ಯಾ? ಏನಂತ ಹೇಳಿದ್ದಾರೆ? ನಟೇಶ ಹೈಕೋರ್ಟ್ಗೆ ಹೋಗಿದ್ದಾರೆ, ಅವನ ಪಿಟಿಷನ್ನು ಅಲೋ ಆಗಿದೆ, ಅವನಿಗೆ ಕರೆದಿದ್ದು ತಪ್ಪು ಅಂತ ಆಗಿದೆ, ಅದು ಮನಿ ಲಾಂಡ್ರಿಂಗ್ ಬರಲ್ಲ ಅಂತ ಆಗಿದೆ. ಯಾರು ಹೇಳಿರೋದು ಅದನ್ನು? ಮತ್ತೆ ಮನಿ ಲ್ಯಾಂಡ್ರಿಂಗ್ ಅಲ್ಲ ಈ ಪ್ರಕರಣದಲ್ಲಿ ಮಾಡಿದ್ದಾರೆ ಅನ್ನೋದು ಮೆನ್ಷನ್ ಮಾಡ್ತಾ ಇದ್ದಾರೆ ಸರ್. ಐತಯ್ಯ, ಸಿ ನಟೇಶ ಹೈಕೋರ್ಟ್ಗೆ ಹೋಗಿ ಏನಂತ ಹೇಳಿದ್ದಾರೆ ಹೈಕೋರ್ಟ್ನವರು? ಯಾವ ಕೇಸ್ನಲ್ಲಿ ಹೇಳಿದ್ದಾರೆ? ಮತ್ತೆ ಅದು ಅಪ್ಲಿಕಬಲ್ ಅಲ್ವಾ? ಹೈಕೋರ್ಟ್ನವ್ರು ಹೇಳಿರೋದು ಅಪ್ಲಿಕಬಲ್ ಅಲ್ವಾ ಫಾರ್ ದಿ ಎಂಟೈರ್ ಕೇಸ್? ಇಸ್ ಇಟ್ ನಾಟ್ ಅಪ್ಲಿಕಬಲ್? ನಟೇಶ ಕಮಿಷನರ್ ಆಗಿದ್ದವನು, ಅವನು ಕೋರ್ಟ್ಗೆ ಹೋಗಿದ್ದಾನೆ. ನನ್ನನ್ನು ಮನೆ ಸರ್ಚ್ ಮಾಡಿದ್ದು, ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು, ನನಗೆ ಕರೆದಿರ್ತಕ್ಕಂಥದ್ದು ಕಾನೂನು ಬಾಹಿರ ಅಂತ ಕರೆದಿದ್ದಾರೆ. ಮತ್ತು ಇದು ಮನಿ ಲಾಂಡ್ರಿಂಗ್ ಅಲ್ಲ ಅಂತ ಹೇಳಿದ್ದಾರೆ. ಅವರು ಮನಿ ಲಾಂಡ್ರಿಂಗ್ ಅಲ್ಲ ಅಂತ ಹೇಳಿದ್ದಾರೆ, ಕರೆದು ತಪ್ಪು ಅಂತ ಹೇಳಿದ್ದಾರೆ. ಅಂದಮೇಲೆ ಮೂಡಾದವರು ಅಲ್ಲ ಎಂತ ಇಡಿಯವರು ಮಾಡ್ತಾ ಇರ್ತಕ್ಕಂಥದ್ದು ಮನಿ ಲಾಂಡ್ರಿಂಗ್ ಅಲ್ಲ ಅಂತ ಹೈಕೋರ್ಟ್ನವರು ಬಹಳ ಸ್ಪಷ್ಟಪಡಿಸಿದ್ದಾರೆ. ಬಿಡುಗಡೆ ಮಾಡ್ತಾರೆ ಸರ್ ಅವರು, ಕಂಪ್ಲೀಟ್ ರಿಪೋರ್ಟ್ ಮೀಡಿಯಾಗೆ ಬಿಡುಗಡೆ ಮಾಡಿದ್ದಾರೆ. ಅದರಿಂದನೇ ಏನಾದರೂ ಅನುಮಾನ ಕಾಡ್ತಾ ಇದೆ? ದಟ್ ಮೀನ್ಸ್ ಟು ಸೇ ಪೊಲಿಟಿಸೈಸ್ ಮಾಡ್ತಾ ಇದ್ದಾರೆ, ಉದ್ದೇಶಪೂರ್ವಕವಾಗಿ ಪಾಲಿಟೈಸ್ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಈಗ ಲೋಕಾಯುಕ್ತ ಪೊಲೀಸ್ನವರು ಎಂಕ್ವೈರಿ ಮಾಡಿದ್ದಾರೆ. ಗವರ್ನರ್ ಹತ್ರ ಹೋಗಿದ್ದಾರೆ, ಏನಂತ ಇವರು ಸ್ನೇಹಮಯಿ ಕೃಷ್ಣ ಕಂಪ್ಲೇಂಟು ಕೋರ್ಟ್ ಮಾಡಿ ಅಂತ, ಯಾರ ಮುಂದೆ ಎಂಕ್ವೈರಿ ಮಾಡಿ ಅಂತ, ಪ್ರಾಸಿಕ್ಯೂಷನ್ ಮಾಡಿ ಅಲ್ವಾ? ಲೋಕಾಯುಕ್ತ ಇಂಡಿಪೆಂಡೆಂಟ್ ಬಾಡಿ ಅಲ್ವಾ? ಅಲ್ಲ, ಈಗ ಅವರೇ ಮತ್ತೊಂದು ಅಪ್ಲಿಕೇಶನ್ ಹಾಕೊಂಡ್ಬಿಟ್ಟಿದಾರಲ್ಲ. ಅಲ್ಲ, 3 months ಇಡಿ ಮಾಡ್ತಾ ಇರೋ ಆಕ್ಟಿವಿಟೀಸ್ ನೋಡಿದ್ರೆ ಒಂದ್ ಕಡೆ ಸರ್ಕಾರ ಮತ್ತೆ ನಿಮ್ಮನ್ನ ಇಮೇಜ್ ಮತ್ತೆ ನಿಮ್ಮ ಮೊರಲ್ನ ಡೆಂಟ್ ಮಾಡೋದಕ್ಕೆ ಸತತವಾದ ಒಂದು ಪ್ರಯತ್ನ ನಡೀತಾ ಇದೆ. ಪ್ರಯತ್ನ ಸೀರಿಯಸ್ ಆಗಿ ನಡೀತಾ ಇದೆ. ಇದು ಉದ್ದೇಶಪೂರ್ವಕವಾಗಿ ದುರುದ್ದೇಶದಿಂದ ಹಾಕಿರ್ತಕ್ಕಂಥ ಕೇಸು. ದೇರ್ ಇಸ್ ನೋ ಅಲ್ಲಿ ಇಲಿಗಾಲಿಟಿ ಇಲ್ಲ, ದೇರ್ ಇಸ್ ನೋ ಮನಿ ಲಾಂಡ್ರಿಂಗ್. ಆದರೂ ಕೂಡ ನನ್ನನ್ನು ತೇಜೋವಧೆ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಲ್ವಾ, ಅದಕ್ಕೆ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸರ್, ಈ ಒಂದು ಅಜೆಂಡಾ, ಈ ಕಾನ್ಸ್ಪಿರಸಿ ಬಿಜೆಪಿ ಸತತವಾಗಿ ಮಾಡ್ತಾ ಇರುತ್ತೆ. ವಾಟ್ ಇಸ್ ಯುವರ್ ಸ್ಟ್ರಾಟಜಿ ಟು ಕೌಂಟರ್ ದೆಮ್ ಸರ್? ಈಗ ನಾವು ಕೋರ್ಟ್ಗೆ ಹೋಗಿದ್ದೀವಿ. ಈಗ ನನ್ನ ಹೆಂಡತಿಗೆ ಇಡಿ ಅವರು ನೋಟಿಸ್ ಕಳಿಸಿದರು, 2 ಸಾರಿ ಕಳಿಸ್ಬಿಟ್ಟಿದ್ರು. ನಾನು ಕೋರ್ಟ್ಗೆ ಹೋದೆ. ಕೋರ್ಟ್ಗೆ ಹೋದ್ಮೇಲೆ ಸ್ಟೇ ಕೊಟ್ಟಿದ್ದಾರೆ. ನನ್ನ ಹೆಂಡತಿ ಕೋರ್ಟ್ಗೆ ಹೋದ್ಲು, ಸ್ಟೇ ಕೊಟ್ಟಿದ್ದಾರೆ, ಕರಿಬೇಡಿ ಅಂತ. ಇದೇನು ಸೈಕಾಲಜಿಕಲ್ ಟ್ರಾಮಾಲ್ ಇಡಕ್ಕ ಸರ್ ಈ ಥರದ್ದು ಒಂದು ಆಕ್ಟಿವಿಟೀಸ್? ಇದು ಜನಗಳಿಗೆ ಸುಳ್ಳು ಮೆಸೇಜನ್ನು ಕೊಡಬೇಕು. ಸಿದ್ದರಾಮಯ್ಯನವರಿಗೆ ನನಗೇನು ಸಿಕ್ಕಲಿಲ್ವಲ್ಲ, ಅದಕ್ಕೆ ನನ್ನನ್ನು ಟಾರ್ಗೆಟ್ ಮಾಡಿ ನನ್ನ ಇಮೇಜನ್ನು ಇದು ಮಾಡಬೇಕು ಅಂತಕ್ಕಂಥದ್ದು ಅವ್ರ ಉದ್ದೇಶ. ಬಟ್ ಅದರಲ್ಲಿ ಅವ್ರು ಸಫಲ ಆಗಲ್ಲ.
ಸರ್ 5 ಇಯರ್ಸ್ ತಾವೇ ಚೀಫ್ ಮಿನಿಸ್ಟರ್ ಅನ್ನೋ ಮಾತು ಮತ್ತೆ ಶುರುವಾಗಿದೆ ಸರ್. 5 ವರ್ಷನೂ ಸಿದ್ದರಾಮಯ್ಯ ಅದನ್ನ ಯಾಕ್ರಿ ಕೇಳ್ತೀರಿ? ನಾವು ಯತೀಂದ್ರ ಸರ್ 20 ಸಾರಿ ಹೇಳಿದೀವಿ, ಅದನ್ನೇ ಕೇಳಿದ್ರೆ ಏನ್ ಪ್ರಯೋಜನ? ಯಾರು ಹೇಳಿರೋದ್ರಿ? ಸಿದ್ದರಾಮಯ್ಯ ಅವರು ಕೂಡ ಇನ್ನೇ ಹೇಳ್ತಾ ಇದ್ರು, ನಮ್ಮ ತಂದೆಯವರೇ ಇನ್ನೂ ಕಂಪ್ಲೀಟ್ ಮಾಡ್ತಾರೆ ಈ ಅವಧಿನ. ನೋಡಪ್ಪ, ನಾನೇನು ಹೇಳಿದ್ದೀನಿ ಅದು ಮುಖ್ಯ ಅಲ್ವಾ? ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ವಿಲ್ ಗೋ ಬೈ ದಿ ಡಿಸಿಷನ್ ಆಫ್ ದಿ ಹೈಕಮಾಂಡ್ ಅಂತ ಹೇಳಿದ್ದೀನಿ. ಮತ್ತೆ ಪದೇ ಕೇಳಿದ್ರೆ ಏನು ಪ್ರಯೋಜನ?